ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದಾಂಪತ್ಯದಲ್ಲಿ ಸುಖ ಶಾಂತಿ ತರುವ ಸರಳ ಹಾದಿಯನ್ನು ನೋಡೋಣ ಬನ್ನಿ. ಕತೆ ಸ್ಟೋರಿ. ಒಂದು ಸುಂದರವಾದ ಕುಟುಂಬದಲ್ಲಿ ಸೂರಜ್ ಮತ್ತು ಶ್ರೇಷ್ಠ ಎಂಬ ದಂಪತಿಗಳು ವಾಸವಾಗಿದ್ದರು. ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು. ಆದರೆ ಸಣ್ಣ ಪುಟ್ಟ ವಿಷಯಗಳಿಗೂ ಅವರ ನಡುವೆ ಜಗಳವಾಗುತ್ತಿತ್ತು. ಒಂದು ದಿನ ಕೆಲಸದ ಒತ್ತಡದಲ್ಲಿದ್ದ ಸೂರಜ್ ಮನೆಗೆ ಬಂದಾಗ ಶ್ರೇಷ್ಠ ಮಾಡಿದ ಅಡುಗೆಯಲ್ಲಿ ಉಪ್ಪು ಸ್ವಲ್ಪ ಹೆಚ್ಚಾಗಿತ್ತು. ಸೂರಜ್ ಕೋಪದಿಂದ, ನಿನಗೆ ಒಂದು ಅಡುಗೆ ಮಾಡಲು ಸರಿಯಾಗಿ ಬರುವುದಿಲ್ಲವೇ ಎಂದು ಚೀರಿಬಿಟ್ಟನು. ಶ್ರೇಷ್ಠ ಹಾಗೂ ಬೇಸರವಾಗಿ, ನಾನು ದಿನವಿಡೀ ಮನೆ ಕೆಲಸ ಮಾಡಿ ಬೇಸತ್ತಿದ್ದೇನೆ, ನಿಮಗಾಗಿ ಅಡುಗೆ ಮಾಡಿದರೆ ನನಗೆ ಬೈಯುತ್ತೀರಾ ಎಂದು ಮರು ಉತ್ತರ ನೀಡಿದಳು. ಇಬ್ಬರ ನಡುವೆ ಜಗಳ ದೊಡ್ಡದಾಗಿ ಇಬ್ಬರು ಮಾತು ಬಿಟ್ಟರು. ಅದೇ ಸಮಯದಲ್ಲಿ ಸೂರಜ್ನ ತಾತ ಅಂದರೆ ಅಜ್ಜ ಮನೆಗೆ ಬಂದರು. ಇಬ್ಬರ ನಡುವಿನ ಮೌನವನ್ನು ಗಮನಿಸಿದ ತಾತ ಇಬ್ಬರನ್ನು ಹತ್ತಿರ ಕರೆದು ಕೂರಿಸಿದರು. ತಾತ ಒಂದು ಖಾಲಿ ಕಾಗದ ಮತ್ತು ಪೆನ್ ತಂದು ಸೂರಜ್ಗೆ ನೀಡಿದರು. ಸೂರಜ್, ಶ್ರೇಷ್ಠಳಲ್ಲಿ ನಿನಗೆ ಇಷ್ಟವಿಲ್ಲದ 5 ವಿಷಯಗಳನ್ನು ಈ ಕಾಗದದಲ್ಲಿ ಬರೆ ಎಂದರು. ನಂತರ ಶ್ರೇಷ್ಠಗೂ ಮತ್ತೊಂದು ಕಾಗದ ನೀಡಿ, ಶ್ರೇಷ್ಠ, ಸೂರಜ್ನ ಬಗ್ಗೆ ನಿನಗೆ ಇರುವ ಕೋಪ ಮತ್ತು ಅವರಲ್ಲಿನ ಕೆಟ್ಟ ಅಭ್ಯಾಸಗಳನ್ನು ಬರೆ ಎಂದರು. ಇಬ್ಬರು ಕೋಪದಿಂದ ಕಾಗದದಲ್ಲಿ ಬರೆಯಲು ಪ್ರಾರಂಭಿಸಿದರು. ಬರೆದು ಮುಗಿಸಿದ ನಂತರ ತಾತ ಹೇಳಿದರು, ಈಗ ಆ ಕಾಗದವನ್ನು ಪರಸ್ಪರ ಬದಲಾಯಿಸಿಕೊಳ್ಳಿ. ಆದರೆ ಓದುವ ಮುನ್ನ ಇನ್ನೊಂದು ಕಾಗದ ಕೊಡುತ್ತೇನೆ. ಇದರಲ್ಲಿ ನಿಮ್ಮ ಸಂಗಾತಿಯಲ್ಲಿ ನಿಮಗೆ ಅತ್ಯಂತ ಇಷ್ಟವಾಗುವ 5 ವಿಷಯಗಳು ಮತ್ತು ಅವರು ನಿಮಗಾಗಿ ಮಾಡಿದ ತ್ಯಾಗಗಳನ್ನು ಬರೆಯಿರಿ. ಇಬ್ಬರು ಯೋಚಿಸಲು ತೊಡಗಿದರು. ಸೂರಜ್ ಬರೆದನು, ಶ್ರೇಷ್ಠ, ನಾನು ಕಾಯಿಲೆ ಬಿದ್ದಾಗ ರಾತ್ರಿ ಇಡೀ ನಿದ್ದೆಗೆಟ್ಟು ನನಗೆ ಆರೈಕೆ ಮಾಡುತ್ತಾಳೆ. ನನ್ನ ಕುಟುಂಬವನ್ನು ತನ್ನ ಕುಟುಂಬದಂತೆ ನೋಡಿಕೊಳ್ಳುತ್ತಾಳೆ. ಮತ್ತು ಶ್ರೇಷ್ಠ ಬರೆದಳು, ಸೂರಜ್ ನನ್ನ ಪ್ರತಿಯೊಂದು ಆಸೆಯನ್ನು ಪೂರೈಸಲು ಹಗಲಿರುಳು ಕಷ್ಟಪಡುತ್ತಾನೆ. ನನ್ನ ಮುಖದಲ್ಲಿ ನಗು ನೋಡಲು ಏನೆಲ್ಲ ಮಾಡುತ್ತಾರೆ. ಇನ್ನು 2ನೇ ಕಾಗದವನ್ನು ಓದಿದ ತಕ್ಷಣ ಇಬ್ಬರ ಕಣ್ಣಲ್ಲೂ ನೀರು ಬಂತು. ತಮಗೆ ಅರಿವಿಲ್ಲದಂತೆ ಇಬ್ಬರ ಕೋಪವೂ ಕರಗಿ ಹೋಯಿತು. ತಾತ ಮುಗುಳ್ನಗುತ್ತಾ ಹೇಳಿದರು, ನೋಡಿದ್ದೀರಾ, ನಿಮ್ಮಲ್ಲಿ ಈ ಪ್ರೀತಿ ಕಮ್ಮಿಯಾಗಿಲ್ಲ. ಆದರೆ ನೀವು ಒಬ್ಬರನ್ನೊಬ್ಬರು ಅರ್ಥೈಸಿಕೊಳ್ಳುವ ಬದಲು ಪರಸ್ಪರರ ಕುಂದುಕೊರತೆಗಳನ್ನೇ ಹೆಚ್ಚಾಗಿ ನೋಡುತ್ತಿದ್ದೀರಿ. ಜಗಳ ಬಂದಾಗ ಕೋಪವನ್ನು ಗೆಲ್ಲಲು ನೋಡಬೇಡಿ, ಬದಲಿಗೆ ನಿಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ. ಸೂರಜ್ ಮತ್ತು ಶ್ರೇಷ್ಠ ತಮ್ಮ ತಪ್ಪಿನ ಅರಿವಾಗಿ ಒಬ್ಬರಿಗೊಬ್ಬರು ಕ್ಷಮೆ ಕೇಳಿ ನಗೆ ಮುಖದಿಂದ ಮತ್ತೆ ಒಂದಾದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.